ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ ಇಲ್ಲಿ ಯಾಕೆ ನಿಂತೀರಾ? ನಿನ್ ಜೊತೆನೆ ಮಾತಾಡೋದಿತ್ತು ವಿಜಿ, ಅದಕ್ಕೋಸ್ಕರನೇ ಕಾಯ್ತಾ ನಿಂತಿದ್ದೆ. ಅಷ್ಟೇ ತಾನೆ, ಬನ್ನಿ ಗಾರ್ಮೆಂಟ್ಸ್ ಗೋಣ ಮಾತಾಡೋಣ. ಇಲ್ಲ ಬೇಡ ವಿಜಿ, ಅಲ್ಲಿ ಅನಂತಣ್ಣ ಇರ್ತಾರೆ, ಸುಮ್ಮನೆ ಪ್ರಾಬ್ಲಮ್ಮು. ಮನೆಗೆ ಹೋಗಿ ಮಾತಾಡೋಣ ಅಂದ್ರೆ ಅಲ್ಲೂ ಪ್ರಾಬ್ಲಮ್ಮೇ, ಅದಕ್ಕಿಲ್ಲೇ ನಿಂತಿದ್ದೀನಿ. ಏನಣ್ಣ ವಿಷಯ? ಅದೇ ಗಾರ್ಮೆಂಟ್ಸ್ ಓಪನಿಂಗಿಗೆ ನಿಮ್ಮನ್ನು ಕರೆಯೋಣ ಅಂತ ಮನೆಗೆ ಬಂದಿದ್ದೆ. ಆದ್ರೆ ದೀಪು ತಾನೂ ಬರಲ್ಲ, ನಿನ್ನನ್ನೂ ಕಳ್ಸಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಲು. ಅದಕ್ಕೆ ಅವಳು ಕೊಟ್ಟ ರೀಸನ್ನು ಸರಿಯಾಗೇ ಇದೆ. ಅರ್ಚನಾ ಅಕ್ಕನೂ ಬಂದು ಕರಿಬೋದಿತ್ತಲ್ವಾ ಅಂತ ಹೇಳಿದ್ಲು. ಅವಳು ಹೇಳಿರೋದ್ರಲ್ಲಿ ನ್ಯಾಯನೇ ಇದೆ ಅಲ್ಲ ವಿಜಿ? ಯಾವ್ದಣ್ಣ ನ್ಯಾಯ? ನೀವು ಬೇರೆ ಈ ಸಾಧಾರಣವಾದ ವಿಷಯದ ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತಾಡ್ತಾ ಇರ. ನಮ್ಮಿಬ್ರಿಗೂ ಅದೆಲ್ಲ ಸಾಧಾರಣದ ವಿಷಯನೇ, ಆದ್ರೆ ಅವರಿಬ್ಬರ ಮಧ್ಯದಲ್ಲಿ ಏನೋ ಹತ್ತಿ ಉರಿತಾ ಇದೆಯಲ್ಲ. ಏನೇ ಆದ್ರೂ ಪ್ರಾಬ್ಲಮ್ ತರನೇ ನೋಡ್ತಾರೆ. ನಿಜಾಣ, ದೀಪ ಆಟ ಆಡಿತಾಳೆ. ಅದೇ ನಿಮ್ಮ ವಿಷಯದಲ್ಲಿ, ಅದಕ್ಕೆ ವಿಷಯದಲ್ಲಿ ಇಷ್ಟೊಂದು ಆಟ ಆಡಿತಾಳೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿಜಿ, ದೀಪು ಹೇಳಿದಕ್ಕೋಸ್ಕರನೇ ನಾನು ನಿನ್ನಿಂದ ದೂರ ಆಗಿದ್ದು. ಕಾರಣ ನೀನು ಮತ್ತೆ ದೀಪು ಸಂತೋಷವಾಗಿರ್ಬೇಕು ಅಂತ. ಆದ್ರೆ ಗಾರ್ಮೆಂಟ್ಸ್ ಓಪನಿಂಗ್ ಕರೆದಾಗ ತಾನೂ ಬರಲ್ಲ, ನಿನ್ನನ್ನು ಕಳ್ಸಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ಮೇಲೆ ಇನ್ಯಾರೇ ಬಂದರೂ ಪ್ರಾಬ್ಲಮ್ಮೇ. ಆದ್ರೆ ಗಾರ್ಮೆಂಟ್ಸ್ ವಿಚಾರದಲ್ಲಿ ನನ್ನ ಕೆಲಸ ಹೇಳ್ಕೊಟ್ಟ ಗುರು ನೀನು. ನೀನಿಲ್ದೆ ನಾನು ಗಾರ್ಮೆಂಟ್ಸ್ನ ಶುರು ಮಾಡೋದೇ ಇಲ್ಲ, ಅದು ಸಾಧ್ಯನೂ ಇಲ್ಲ. ನೀನ್ ಖಂಡಿತ ಬರಲೇಬೇಕು. ಏನಣ್ಣ ಇದು? ನಾನು ಹೇಗೆ ಬರ್ದೇ ಇರ್ತೀನಿ ಹೇಳಿ? ಏನೇ ಆದ್ರೂ ಅಣ್ಣ, ಪೂಜೆಗೆ ನಾನೇ ಫಸ್ಟ್ ಇರ್ತೀನಿ. ಅದ್ ನನ್ಗೆ ಗೊತ್ತು ವಿಜಿ. ಮತ್ತೆ ಯಾಕೆ ಇಲ್ಲೇ ನಿಂತೀರಾ? ಅದನ್ನ ನಿನ್ ಬಾಯಲ್ಲೇ ಕೇಳೋಣ ಅಂತ ಇಲ್ಲೇ ನಿಂತಿದ್ದೀನಿ. ಅಣ್ಣ ಹೋಗಿ ಪೂಜೆಗೆ ಏನೇನ್ ಬೇಕೋ ತಯಾರಿ ಮಾಡ್ಕೊಳ್ಳಿ. ಈಗ ಯಾಕೆ ಕಡೆ ಹೊಟ್ರಿ? ನಾನು ಗಾರ್ಮೆಂಟ್ಸ್ ಕಡೆಗೆ. ಸರಿ ಬನ್ನಿ, ಡ್ರಾಪ್ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ವಿಜಿ, ನಾನು ಹೋಗ್ತೀನಿ. ಬನ್ನಿ ಅಣ್ಣ. ಹಾಲು. ಯಾಕ್ರಿ ಒಂಥರ ಇದ್ದೀರಾ? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಭುವಿ, ಆದರೆ ಮನ್ಸಲ್ಲಿ ಒಂಥರ ಗೊಂದಲ, ಕಸಿವಿಸಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ? ಏನ್ ವಿಷಯ? ಇನ್ಯಾರ ಬಗ್ಗೆ ಭುವಿ? ಕೃಷ್ಣನ್ ಬಗ್ಗೆನೆ. ಕೃಷ್ಣನ್ ಬಗ್ಗೆನಾ? ಯಾಕೆ? ಅವನ್ಗೇನು? ಭುವಿ, ನಿನಗೆ ಗೊತ್ತು ಅಂಗಡಿಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ. ಈಗ ಲಾರಿ ಕಂಪ್ನಿ ಬೇರೆ ಶುರು ಮಾಡ್ತಾ ಇದ್ದೀವಿ, ಅಲ್ಲೂ ಸಿಕ್ಕಾಪಟ್ಟೆ ಕೆಲಸ. ಈ ಇಷ್ಟೂ ಕೆಲಸನ ತಲೆ ಮೇಲೆ ಇಟ್ಕೊಂಡು ದುಡಿತಿದ್ದವನು ಈಗೆಲ್ಲೋ ಸಡನ್ ಆಗಿ ಹೋಗಿದ್ದಾನೆ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಅಂಥದ್ದೇನು ಮುಖ್ಯವಾದ ಕೆಲಸ ಅಂತ ನನ್ಗೂ ಗೊತ್ತಾಗ್ತಿಲ್ಲ ರೀ. ಅದ್ರಲ್ಲೂ ಅಮ್ಮನ ಹತ್ರ ಇಲ್ಲೇ ಎಲ್ಲೋ ಹೋಗ್ತೀನಿ ಅಂತ ಹೇಳಿದಾನೆ, ನನಗೂ ಗೊತ್ತು ಅಂತ ಹೇಳಿದಾನೆ. ನಾನು ಫೋನಲ್ಲಿ ವಿಚಾರಿಸ್ಬೇಕಾದ್ರೆ ಏನೇನೋ ಹೇಳಿ ತಡವರ್ಸ್ತಾ. ಅದೇ ನನಗೊಂಚೂರು ಚಿಂತೆ ಆಗ್ತಿರೋದು. ಅವನು ಯಾವುದೇ ವಿಷಯ ಇದ್ರೂ ಬಂದು ನನ್ನ ಹತ್ರ ಹೇಳೋನು. ಆದರೆ ಈ ಸಲನೇ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಏನ್ರಿ ಇದೆಲ್ಲ? ಕೃಷ್ಣ ಏನ್ ಚಿಕ್ಕ ಹುಡುಗನಾ? ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ? ನೋಡ್ರಿ, ಕೃಷ್ಣ ಏನೇ ಮಾಡಿದ್ರು ಒಂದ್ ಕಾರಣ ಇಟ್ಕೊಂಡು ಮಾಡ್ತಾನೆ. ಅದು ಯಾವಾಗ್ಲೂ ಕರೆಕ್ಟಾಗಿ ಇರುತ್ತಲ್ವರಿ? ರೀ ನಾನು ನೋಡ್ತೀನಿ. ಹಲೋ,
ಯಾರು? ಹಲೋ, ಕೃಷ್ಣ ಅವರು ಇದ್ದಾರಾ? ಇಲ್ಲ, ಅವನು ಹೊರಗೆ ಹೋಗಿದ್ದಾನೆ. ನೀವ್ಯಾರು? ಎಲ್ಲಿಂದ ಮಾತಾಡ್ತಿರೋದು? ಅದು ಹಲೋ 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 ಯಾರ್ರೀ ಫೋನ್ ಮಾಡಿದ್ದು? ಯಾರು ಅಂತ ಗೊತ್ತಿಲ್ಲ ಭುವಿ. ಕೃಷ್ಣನ್ ಬಗ್ಗೆ ಕೇಳ್ದ, ಇಲ್ಲ ಅಂದೆ. ನೀವ್ಯಾರು ಅಂತ ಕೇಳಿದಕ್ಕೆ ಏನು ಮಾತಾಡದೆ ಕಟ್ಟೆ ಮಾಡ್ಬಿಟ್ಟ. ಯಾರೋ ಕೃಷ್ಣನ್ ಫ್ರೆಂಡ್ ಇರ್ಬೋದೇನೋ. ಇಲ್ಲ ಭುವಿ, ಕೃಷ್ಣನ್ ಫ್ರೆಂಡ್ ಆಗಿದ್ರೆ ಹೆಸರು ಕೇಳಿದ ತಕ್ಷಣ ಹೇಳ್ತಿದ್ದ ತಾನೆ, ಫೋನ್ ಯಾಕೆ ಕಟ್ ಮಾಡ್ತಿದ್ದ? ನನ್ಗೆ ಯಾಕೋ ಗಾಬರಿ ಆಗ್ತಿದೆ ಭುವಿ. ಏನಕ್ರಿ, ಯಾಕೆ ಗಾಬರಿ ಆಗ್ತಿದ್ದೀರಾ? ಭುವಿ, ಕೃಷ್ಣನ್ ವಿಷಯದಲ್ಲಿ ಏನೋ ವ್ಯತ್ಯಾಸವಾಗಿ ನಡೀತಿದೆ. ಅದು ಒಳ್ಳೇದ ಕೆಟ್ಟದ ಗೊತ್ತಾಗ್ತಿಲ್ಲ. ಏನ್ರಿ ಇದು, ಒಳ್ಳೆ ಚಿಕ್ಕ ಮಕ್ಳ ತರ ಮಾತಾಡ್ತಿದ್ದೀರಾ. ನೀವ್ ಗಾಬರಿ ಪಡೋ ತರ ಯಾವ ವಿಚಾರನೂ ಇರೋದಿಲ್ಲ. ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆಗೆ ಹುಳ ಬಿಟ್ಕೋಬೇಡಿ. ಇಲ್ಲ ಭುವಿ, ಬೇರೆ ಏನಾದ್ರೂ? ಏನ್ರಿ ಇದು, ಕೃಷ್ಣ ರಾತ್ರಿ ಒಳಗಡೆ ಬರ್ತೀನಿ ಅಂತ ಹೇಳಿದಂತಾನೆ. ಬೇಕಾದ್ರೆ ನೀವೇ ನೋಡಿ, ಕೃಷ್ಣ ಬಂದು ಡೋರ್ ಬೆಲ್ ಮಾಡ್ತಾನೆ. ಸುಮ್ನೆ ಬಂದ್ ಮಲ್ಕೊಳ್ಳಿ ನೀವು. ಇಲ್ಲ, ತಪ್ಪಾಗೇನಾದ್ರೂ? ರೀ, ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ? ಕೃಷ್ಣ ಯಾವ್ದೇ ಕಾರಣಕ್ಕೂ ಯಾವ ತಪ್ಪು ಮಾಡೋದಿಲ್ಲ. ನೋಡಿ, ನೀವು ಬಂದು ಆರಾಮಾಗಿ ನಿದ್ದೆ ಮಾಡಿ. ಬನ್ನಿ ಬನ್ನಿ. ಏಯ್, ಇವಳು ಒಂದು ಹೆಣ್ಣೆನಾ? ನೀನು ಒಬ್ಬ ಗಂಡಸೇನಾ? ನನ್ನ ಲೈಫ್ನಲ್ಲಿ ಎಂತೆಂದೋ ಕೇಸ್ನ ನೋಡಿದ್ದೀನಿ, ಆದ್ರೆ ಇಂಥ ಗಲ್ಬಸ್ಕೆ ಕೇಸ್ನ ನೋಡಿದ್ದೇ ಇಲ್ಲ ಕಣ. ಸರ್, ಎಲ್ಲದಕ್ಕೂ ಈ ನೆಟ್ಟಗೆಟ್ಟೋಳೆ ಸರ್ ಕಾರಣ. ಏನು, ನಿಮ್ ಮಗ ಏನ್ ದೊಡ್ಡ ಯೋಗ್ಯನಾ? ಬೇರೆಯವ್ರ ಹೆಂಡತಿನ ಓಡಿಸ್ಕೊಂಡು ಹೋಗಿ ತಪ್ಪಲ್ವಾ? ಅಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಾಗ ಇವನೇ ಮೊದಲನೇ ಗಂಡ ಅಂತ ನಿಮ್ಮಲ್ಲಿ ಯಾರನ್ನ ಒಬ್ರು ಬಾಯ್ಬಿಟ್ರೇನಯ್ಯ? ಈಗ ಬುಡಕ್ ಬಂದ್ ಕೂಡ್ಲೆ ವಿಷಯ ಗೊತ್ತಾಗ್ಬಿಡತ್ತೆ ಅಂತ ಬಾಯ್ ಬಿಡ್ತಾ ಇದ್ದೀರಾ. ಚಚೆ, ನಾವು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇದೀವಿ, ಅದನ್ನ ಮರೆತು ಕುಡಿಬೇಡಿ. 4 ವರ್ಷ ಓದ್ಬಿಟ್ರೆ ಎಲ್ಲ ಬಿಟ್ಕೊಂಡು ಬದುಕ್ಬಿಡ್ತೀರಾ? ಏನ್ ಹಣೆ ಬರಾನೋ ಇದೆಲ್ಲ. ಅವನ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಬರ್ಕೊಂಡ್ಯಾ? ಇವನ್ ಬರ್ಕೊಂಗೆ. ಸರ್, ಇನ್ಸ್ಪೆಕ್ಟರ್ ಫೋನ್ ಮಾಡಿ ಬರಕ್ಕೆ ಹೇಳಿದ್ರು. ಇದರ ಹೊರಗಡೆ ಹೋಗಿ. ನಡಿ ನಡಿ. ಸರ್, ನಮಸ್ಕಾರ ಸರ್. ನಾನೇ ಕಾರ್ತಿಕ್, ಕೃಷ್ಣ ಅವರ ಅಣ್ಣ. ಏನಾಯ್ತು ಸರ್? ನನಗೆ ತಲೆ ಸುತ್ತುತ್ತಾ ಇದೆ. ಈ ಹುಡುಗಿ ನಿನ್ನ ತಮ್ಮನ ಮೊದಲನೇ ಹೆಂಡ್ತಿನಾ? ಇಲ್ಲ ಸರ್, ಈ ಹುಡುಗಿಗೆ ನನ್ನ ತಮ್ಮನೇ ಮೊದಲನೇ ಗಂಡ. ಅಯ್ಯಯ್ಯೋ, ಈ ಕೇಸ್ನಲ್ಲಿ ನನ್ನ ಹುಚ್ಚ ಮಾಡ್ಬಿಡ್ತೀರಾ ನೀವು. ಸರಿ, ಅದನ್ನೆಲ್ಲ ಬಿಡು. ನಿನ್ ತಮ್ಮ ಈ ಹುಡುಗಿನ ಕರ್ಕೊಂಡೋಗಿ ಲಾಡ್ಜಲ್ಲಿ ಇಟ್ಕೊಂಡಿದ್ದ. ಇವನೇನಂದ್ರೆ ನನ್ನ ಹೆಂಡತಿ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ನಿನ್ ತಮ್ಮ ಮಾಡಿರೋದು ಅಬ್ಜೆಕ್ಷನ್, ಅಂದ್ರೆ ಕಿಡ್ನಾಪ್. ಸರ್, ನಾವಿನ್ ನೋಡ್ತೀವಿ ಸರ್. ಏನ ಹೊರಡ್ತೀರಾ?
ಹೌದು ಸರ್. ಹೇಗಿದ್ರು ಇವ್ರು ಬಂದಿದಾರಲ್ಲ, ಈ ಹುಡುಗಿನ ಇವ್ರ ಜೊತೆ ಕಳ್ಸಿಕೊಟ್ರು ಸರಿ, ಇಲ್ಲ ಅವ್ರ ಅಪ್ಪನ ಮನೆಗೆ ಕಳ್ಸಿಕೊಟ್ರು ಸರಿ. ನೀವು ಯಾವ ನಿರ್ಧಾರ ತಗೊಂಡ್ರು ನಮಗೆ ಸರಿ ಸರ್. ಹೌದು ಸರ್, ನಮ್ಮ ಮನೆಗ್ ಬರೋದು ಇಲ್ಲ, ಮುಂದೆ ಬರೋದು ಬೇಡ ಸರ್. ಇವಳೇನಾದ್ರೂ ಸತ್ಕಿತ್ತೋದ್ರೆ ಆರೋಪ ನಮ್ಮ ಮೇಲೆ ಬರಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟ್ ಕೊಡಕ್ ಬಂದ್ವಿ ಸರ್. ಆ ಹುಡುಗಿ ಮೇಲೆ ನಮ್ಗೆ ಯಾವ ಥರ ಅಕ್ರೇನೂ ಇಲ್ಲ ಸರ್. ಸರಿ ಸರ್, ನಾವು ಹೊರಡ್ತೀವಿ. ಹೊರಡಿ. ಪಾರೋ ನಡೀರಿ. ಏನೇ ನನ್ ಮಗನ ಬಿಟ್ಟು ಓಡ್ ಹೋದವಳು ಅಲ್ಲೇ ಎಲ್ಲಾದ್ರೂ ಹೋಗಿ ಸಾಯೋದು ತಾನೆ, ಅದು ಬಿಟ್ಟು ನಮ್ ಜೀವ ಯಾಕೆ ತಿಂತಿದ್ಯಾ? ಏನಮ್ಮ, ಇದನ್ನ ನಿಮ್ಮ ಮನೆ ಅನ್ಕೊಂಡಿದ್ದೀರಾ? ಈ ಕೂಗಾಟ ಎಲ್ಲ ಹೊರಗಡೆ ಇಟ್ಕೊಳ್ಳಿ. ನನ್ ಮೈಯೆಲ್ಲ ಉರಿತಾ ಇದೆ ಸರ್. ಈ ತರ ತುಂಬಾನೇ ಅವಮಾನಗಳು ಮಾಡಿ ನಮ್ ಜೀವನನೇ ನಾಶ ಮಾಡಿದಾಳೆ ಈ ಕಿರಾತಕಿ. ಏನಮ್ಮ, ನಿನ್ ಮಗ ಏನು ಯೋಗ್ಯನ? ಬಿಟ್ಟು ಓಡೋಗಿ ಇನ್ನೊಬ್ಬರ ಜೊತೆ ಸಂಸಾರ ಮಾಡ್ತಿರೋ ಹುಡುಗಿನ ಲಾಡ್ಜ್ ಕರ್ಕೊಂಡು ಹೋಗಿದ್ದಾನೆ. ಸರ್, ಮುಟ್ಟಾಳ ಸರ್ ಅವನು. ಬುದ್ಧಿ ಇಲ್ಲದೆ ಏನೇನೋ ಮಾಡಿದ್ದಾನೆ ಸರ್. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ಕಳ್ಸಕ್ ಆಗಲ್ಲ ರೀ, ಕಂಪ್ಲೇಂಟ್ ಕೊಟ್ಟಾಗಿದೆ. ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕಾಗತ್ತೆ ಈಗ. ಸರ್, ಹಾಗೆ ಹೇಳ್ಬಿಡಿ ಸರ್, ನಾವು ತುಂಬಾ ಗೌರವಸ್ಥರು ಕುಟುಂಬದವರು. ಅದನ್ನೆಲ್ಲ ಹೇಳ್ಬೇಡಪ್ಪ, ಪಿನ್ ತಗೊಂಡ್ ಕಿವಿ ಚುಚ್ದಂಗ ಆಗತ್ತೆ. ಸರ್, ಇದೊಂದ್ಸಲ ಹೇಗಾದ್ರೂ ಮಾಡಿ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು. ಸರಿ ನೋಡಮ್ಮ, ನೇರವಾಗಿ ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕು. ಮತ್ತೆ ಪಾರ್ಕು ಲಾಡ್ಜ್ ಅಂತ ಹೋಗಿ ನಮ್ ಜೀವ ತಿನ್ಬೇಡ, ಅರ್ಥ ಆಯ್ತಾ? ಹೋಗು. ಏಯ್, ಹೊರಡು. ಹೇಳ್ತಾ ಇಲ್ವಾ ಪಾರೋ? ಒಂದು ನಿಮಿಷ ನಿಲ್ಸಿ. ಅಣ್ಣ, ಒಂದು 5 ನಿಮಿಷ ಬರ್ತೀನಿ ರೀ. ಕೃಷ್ಣ, ಚಿತ್ರ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಏನನ್ನತ್ತೆ ಮಗು? ಅದಕ್ಕೇನ್ ಕೃಷ್ಣ, ಈ ಪ್ರಪಂಚಕ್ಕಿನ್ನೂ ಅದ್ ಕಾಲಿಟ್ಟಿಲ್ವಲ್ಲ, ಆರಾಮಾಗೇ ಇದೆ. ಚಿತ್ರ, ಪ್ರಪಂಚ ತುಂಬಾ ಚೆನ್ನಾಗೇ ಇದೆ. ಪ್ರಪಂಚದಲ್ಲಿರೋ ಪ್ರಾಣಿಗಳು ಪ್ರಪಂಚನ ತುಂಬಾ ಚೆನ್ನಾಗೇ ನೋಡ್ಕೊತಿದ್ದಾವೆ, ಮನುಷ್ಯ ಒಬ್ಬನ್ ಬಿಟ್ಟು ನೋಡು. ಆಮೇಲೆ ಮನೇಲೆಲ್ಲ ಆರಾಮ? ಅತ್ತೆ ಆಗಿದ್ದಾರೆ? ಚೇತರಿಸ್ಕೋತಿದ್ದಾರೆ. ಸ್ವಲ್ಪ ಅವಾಗ ಸುಸ್ತು ಅಂತ ಹೇಳ್ತಿರ್ತಾರಷ್ಟೇ. ಹಾರ್ಟಿಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ ಅಲ್ವಾ, ಸುಧಾರಿಸ್ಕೊಳಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೌದು ಕೃಷ್ಣ. ಕೃಷ್ಣ, ನೀನೇನು ಅನ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳಲಾ? ಕೇಳು ಚಿತ್ರ. ಆ ರೇವತಿ ಮತ್ತೆ ನಿನ್ ಜೀವನದಲ್ಲಿ ಬಂದಿದ್ದಾಳಾ? ಓ, ನಿಮ್ಮ ಯಜಮಾನ್ರು ಹೇಳಿದ್ರಾ? ನಾನು ಕೇಳೋ ಪ್ರಶ್ನೆಗೆ ಇವಾಗ ಉತ್ತರ ಕೊಡು. ಅವಳು ಮತ್ತೆ ನಿನ್ ಜೀವನದಲ್ಲಿ ಬಂದಿದ್ದಾಳಾ? ಛೇ 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 ಛೇ, ಇದೇನು ಹೋಟ್ಲಾ ಪಾರ್ಕ ಬಂದು ಹೋಗಿ ಮಾಡ್ತಿರೋದಕ್ಕೆ? ನೆನ್ನೆನೆ ನಾನು ಅನ್ಕೊಂಡೆ ನಿಮ್ಮ ಯಜಮಾನ್ರು ಈ ವಿಚಾರದಲ್ಲಿ ತಪ್ಪು ತಿಳ್ಕೊಂಡಿರ್ತಾರೆ ಅಂತ. ಮತ್ತೆ ನೆನ್ನೆ ನೀನು ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದೆ? ಅದು ಚಿತ್ರ, ಬ್ಯಾಂಕಿಂದ ನಾನು ಬರ್ತಿದ್ನಾ, ರೇವತಿನೂ ಅದೇ ದಾರಿಲಿ ಬರ್ತಿದ್ಲು. ಅವಳು ಪ್ರೆಗ್ನೆಂಟ್ ಬೇರೆ, ಅದಕ್ಕೆ ಆರೋಗ್ಯ ವಿಚಾರಿಸೋಣ ಅಂತ ಹೋಗಿದ್ದೆ. ಅಲ್ಲೋಗಿ ನೋಡಿದ್ರೆ ಪಾಪ ಅವಳು ತುಂಬ ಜ್ವರ. ಅದಕ್ಕೆ ಆಟೋ ಸ್ಟ್ಯಾಂಡ್ವರೆಗೂ ಬಿಟ್ಟು ಹೋಗೋಣ ಅಂತ ಅವಳ ಜೊತೆ ನಡ್ಕೊಂಡು ಹೋಗ್ತಿದ್ದೆ. ಆ ಟೈಮಲ್ಲಿ ನಿಮ್ಮ ಯಜಮಾನ್ರು ಬಂದರು, ಹಿಂಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಅಷ್ಟೇನಾ ಕೃಷ್ಣ? ಬೇರೇನೂ ಇಲ್ವಾ? ಯಾಕೆ ಚಿತ್ರ,
ನಿನಗೆ ನನ್ನ ಮೇಲೆ ಅನುಮಾನನ? ನಿಜವಾಗ್ಲೂ ಅಷ್ಟೇ ಚಿತ್ರ? ಡೌಟ್ ಎಲ್ಲ ಏನೂ ಇಲ್ಲ ಕೃಷ್ಣ. ಇಷ್ಟು ಒಳ್ಳೆ ಮನ್ಸಿರೋ ಹುಡುಗಂಗೆ ಮೋಸ ಮಾಡಿ ಹೋದೋಳವಳು. ಇವಾಗ ಮತ್ತೆ ವಾಪಸ್ ಬಂದು ಕಣ್ಣೀರ್ ಹಾಕಿ ನನ್ ಸ್ವೀಕರಿಸಿ ಅಂತ ಹೇಳಿದಾಗ ನಿಮ್ಮ ಮುಗ್ಧ ಮನ್ಸು ಕರ್ಗ್ ಹೋಗಿ ಎಲ್ಲಿ ಹೂ ಅಂತ ಹೇಳಿ ಮತ್ತೆ ಅವಳಿಂದ ನಿಮಗ್ ನೋವಾಗ್ಬಾರ್ದು ಅನ್ನೋ ಭಯ ಅಷ್ಟೇ ನನ್ಗೆ. ಕೃಷ್ಣ, ನಿಮ್ ಜೀವನದಲ್ಲಿ ನಿರ್ಧಾರ ತಗೊಳ್ಳೋವಾಗ ದಾಕ್ಷಣ್ಯಕ್ಕೆ ಬಿದ್ದು ತಗೋಬೇಡಿ. ಹಾಗೆ ತಗೊಳ್ಳೋ ನಿರ್ಧಾರ ಯಾವತ್ತೂ ಚೆನ್ನಾಗಿರಲ್ಲ. ಛೇ 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 ಇಲ್ಲ ಚಿತ್ರ, ಹಳೆಯ ಕೃಷ್ಣ ಇದ್ನಲ್ಲ, ಅವನು ಯಾವತ್ತೋ ಸತ್ತೋಗ್ಬಿಟ್ಟ. ಅವಳೆಲ್ಲ ಬೇರೆ ಯಾರೇ ಬಂದ್ರು ನನ್ನ ಜೀವನದಲ್ಲಿ ಆ ಸ್ಥಾನನ ತುಂಬಕ್ಕಾಗೋದಿಲ್ಲ ಚಿತ್ರ. ಹಾಗಂತ ಜೀವನದಲ್ಲಿ ಬಾರಿ ನಾನು ತುಂಬಾ ದುಃಖ ಪಡ್ತಿದ್ದೀನಿ, ತುಂಬಾ ಕಷ್ಟದಿಂದ ಸಾಗಿಸ್ತಿದ್ದೀನಿ ಅಂತ ಅಲ್ಲ. ಜೀವನದಲ್ಲಿ ಸಂತೋಷವಾಗಿ ಆರಾಮಾಗಿದ್ದೀನಿ. ಈಗ ನನಗೆ ಎಕ್ಸ್ಟ್ರಾ ಟೈಮ್ ಇದೆ, ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೀನಿ. ಇನ್ನೇನ್ ಬೇಕು ನಂಗೆ? ನೋಡು ಚಿತ್ರ, ನಾನಂತೂ ಕಷ್ಟಪಟ್ಟು ನಿಯತ್ತಾಗಿ 4 ಕಾಸು ದುಡಿಬೇಕು. ನನ್ಗೇನು ಕೊರತೆ ಆಗದೆ ಇರೋ ಥರ ನಾನು ಬದುಕಬೇಕು. ನಾನು ಹಂಗೆ ಬದುಕ್ತಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಚಿತ್ರ. ಹಾಗಾದ್ರೆ ಕೊನೆವರೆಗೂ ಹೀಗೆ ಒಂಟಿಯಾಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಕೃಷ್ಣ? ನಾನು ನಿರ್ಧಾರ ಮಾಡಿದ್ದಲ್ಲ ಚಿತ್ರ, ಆ ದೇವರೇ ನಿರ್ಧಾರ ಮಾಡಿರೋದು. ಉದಾಹರಣೆ ನಿನ್ ಕಣ್ಮುಂದೆನೇ ಇದೆಯಲ್ಲ. ಹಲೋ, ಒಂದು ನಿಮಿಷ. ಹಾಯ್, ಯಾವ ಬುಕ್ ಅದು? ಹಲೋ, ಇಫ್ ಯು ಡೋಂಟ್ ಮೈಂಡ್, ನಾನು ಅದನ್ನು ನೋಡ್ಬೋದಾ? ಓ, ಈ ಬುಕ್ಕಾ? ನಾನು ಇದನ್ನು ಆಲ್ರೆಡಿ ಓದಿದ್ದೀನಿ. ನೀವು ಓದಿ. ಹಲೋ, ಮಿಸ್ ಮಾಡಿದಿರ ಓದಿ. ಅಕ್ಕ, ಆ ಶ್ರವಣ್ ಬಗ್ಗೆ ಹೇಳಿದ್ನಲ್ಲ, ಅವನಿವತ್ ಮತ್ತೆ ಬಂದಿದ್ದಾನೆ. ಅದೆಲ್ಲ ಒಂದ್ ದೊಡ್ಡ ವಿಷಯನಾ? ಹೋಗಿ ಹೋಗಿ ಅವನ್ ಫ್ರೆಂಡ್ ಮನೆಗ್ ನಾವು ಬಾಡ್ಗೆಗ್ ಬಂದಿದೀವಿ. ನೀನೇನು ತಲೆ ಕೆಡ್ಸ್ಕೋಬೇಡ. ಮಗು ಮಲ್ಗಿದೆ, ಎದ್ದಿದಾಳ ಅಂತ ಹೋಗ್ ನೋಡು. ಐಶು, ಹೋಗ್ ನೋಡು. ಎಲ್ಲಿ ಹೋದ್ರು ನಮಗ್ ನೆಮ್ಮದಿನೇ ಇರಲ್ಲ. ಎಲ್ಲ ನಮ್ ಕರ್ಮ. ಸರಿ ಚಿತ್ರ, ಹೊರಡ್ತೀನಿ. ತುಂಬಾ ಟೈಮ್ ಆಗಿದೆ. ಸರಿ, ಆರೋಗ್ಯ ಹುಷಾರು. ಥ್ಯಾಂಕ್ ಯು. ನೀನ್ ಹುಷಾರು. ಸರಿ, ಬರ್ತೀನಿ. ಬರ್ತೀನಿ. ಏನ್ ಕೃಷ್ಣ ಇದು?
ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ನೆನ್ನೆ ನೋಡಿದ್ರೆ ನಿನ್ ಮಾಜಿ ಹೆಂಡತಿ ಜೊತೆ ಸರ್ಪ್ರೈಸು, ಇವತ್ ನೋಡಿದ್ರೆ ನಮ್ಮನೆಯಲ್ಲೇ ಸರ್ಪ್ರೈಸು. ಏನ್ ಕೃಷ್ಣ ನಿಂದು ಕತೆ? ಅದು ಗೌತಮ್, ಚಿತ್ರ ರೋಡಲ್ಲಿ ಬಿಸಿಲಲ್ಲಿ ಒಬ್ಬರೇ ನಡ್ಕೊಂಡ್ ಬರ್ತಿದ್ರು. ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಆಟೋದಲ್ಲಿ ಡ್ರಾಪ್ ಮಾಡೋಣ ಅಂತ ಬಂದಿದ್ದೆ. ಇಲ್ಲಿ ನಿಮ್ಮ ತಂದೆ ತಾಯಿ ಅದೇ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ರು. ಕಾಫಿ ಕುಡ್ದೇ ಹೋಗ್ಬೇಕು ಅಂತ ಹಠ ಮಾಡಿದ್ರು. ಅದಕ್ಕೆ ಕಾಫಿ ಕುಡ್ಕೊಂಡು ಹೊರಡ್ತಿದ್ದೆ. ಅಷ್ಟರಲ್ಲಿ ಪರವಾಗಿಲ್ಲ ಕೃಷ್ಣ. ನೆನ್ನೆ ನಿನ್ ಮಾಜಿ ಹೆಂಡತಿನ ಆಟೋಗ್ ಬಿಡಕ್ಕೆ ಅಂತ ಹೊರಟಿದ್ದೆ, ಇವತ್ತು ನನ್ನ ಹೆಂಡತಿನ ಆಟೋದಲ್ಲಿ ಕರ್ಕೊಂಡ್ ಬಂದ್ ಬಿಡ್ತಿದ್ಯಾ. ನೀನೊಂಥರ ಸಮಾಜ ಸೇವಕ ಕಣಯ್ಯ. ಕಾಫಿ ಕುಡ್ದ್ಯಾ? ನನ್ನ ಹೆಂಡತಿ ಕಾಫಿನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಚಿತ್ರ, ನೀನ್ ಮಾಡಿದ್ಯಲ್ಲ ಚಕ್ಲಿ, ಅದನ್ನು ಕೊಡ್ಬೇಕಾಗಿತ್ತು. ಕಾಫಿ ಜೊತೆಗೆ ಚಕ್ಲಿ ಒಳ್ಳೆ ಕಾಂಬಿನೇಷನ್. ಕೊಡ್ಲಿಲ್ವಾ? ಕೃಷ್ಣ ಬನ್ನಿ, ಇನ್ನೊಂದ್ಸರಿ ಕಾಫಿ ಕುಡಿಯೋರಂತೆ ನನ್ನ ಹೆಂಡತಿ ಮಾಡಿದ ಚಕ್ಲಿ ಜೊತೆಗೆ. ಬನ್ನಿ. ಅದು ಗೌತಮ್, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ನೆಕ್ಸ್ಟ್ ಟೈಮು ಸೇರೋಣ. ಹೌದೌದು, ನೀವು ತುಂಬಾ ಬ್ಯುಸಿ. ಇನ್ಯಾರ ಹೆಂಡತಿನ ಎಲ್ಲಿ ಡ್ರಾಪ್ ಮಾಡ್ಬೇಕೋ ಏನೋ. ತಪ್ಪು ತಿಳ್ಕೊಬಿಡಿ, ನೀವು ಪರೋಪಕಾರಿ ಅಂತ ಹೇಳಕ್ ಬಂದೆ ಅಷ್ಟೇ. ಸರಿ ಗೌತಮ್, ಟೈಮ್ ಆಗಿದೆ, ಹೊರಡ್ತೀನಿ. ಟೀ ಇದು ಪಾಪ ಕನ್ಫ್ಯೂಸ್ ಆಗಿ ಕಾಫಿ ಅಂದ್ಬಿಟ್ಟ. ಕನ್ಫ್ಯೂಸ್ ಕೃಷ್ಣ. ಹಲೋ, ಹೋಗಿದೆಯಾ ಅಲ್ಲಿಗೆ? ಹೂನಪ್ಪ, ಅದೇ ಅಂಗಡಿನೇ. ಕಳಿಸ್ತಾ? ನಾನು ಕೊಟ್ಟಿದ್ ಬಿಲ್ ತೋರಿಸ್ತಾ? ಹೇಳಿದ ಕೆಲಸ ಮಾಡ್ಕೊಂಡು ಬರೋದಿಕ್ಕೆ ನಿಂಗೆ? ಇಲ್ದೇ ಇರೋದನ್ನೆಲ್ಲ ಮಾಡಬೇಡಿ. ಇಡ ಫೋನ್ನ. ಅಣ್ಣ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀಯ? ಬೇಡಪ್ಪ, ಸಾಕು, ತುಂಬಾನೇ ಕೇಳಾಯ್ತು. ನೀನು ನನಗಿಂತ ಚಿಕ್ಕವನು, ನಾನು ಆದ್ಮೇಲೆ ಹುಟ್ಟಿರೋನನ್ನ ಮರ್ತು ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸ್ತೆ ನೋಡು. ಆಗ್ಬೇಕಾದ್ದೆ. ಇನ್ಮೇಲೆ ಏನು ಮಾತಾಡಕ್ಕಿಲ್ಲಪ್ಪ, ನೀನು ಬೇರೆಯವ್ರ ತರನೇ. ಅಣ್ಣ, ನೀನ್ ಅನ್ಕೊಂಡಿರೋ ತರ ನಾನು ಯಾವ ತಪ್ಪು ಮಾಡಿಲ್ಲ. ಇನ್ನೇನು ಮಾತಾಡೋದೇ ಬೇಡಪ್ಪ. ನೋಡೋ, ನೀನ್ ಮನ್ಸಲ್ಲಿ ನೀನ್ ಏನೇ ಹಿಡ್ಕೊಂಡಿದ್ರು, ನೀನ್ ಅದಕ್ಕೆಷ್ಟೇ ನಿಯತ್ತಾಗಿದ್ರು, ನೀನ್ ಮಾಡಿದ್ದು ಕೇವಲವಾಗಿರೋ ಕೆಲ್ಸನೇ ಅಲ್ಲ ಕಣೋ. ಆ ರೇವತಿ ಯಾರು? ನಿನ್ನ ಕಾಲ್ ಕಸದ ತರ ಬಿಸಾಕೋದವಳವಳು. ನಮ್ ಕುಟುಂಬದ ಮರ್ಯಾದೆನ ಬೀದಿ ಪಾಲ್ ಮಾಡ್ದವಳವಳು. ಹೋಗಿ ಹೋಗಿ ಅಂತವಳ ಜೊತೆ ಒಂದೇ ರೂಮಲ್ಲಿದ್ದು ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡು ಅಸಹ್ಯ ಆಗ್ತಿಲ್ವಾ ನಿನಗೆ? ಅವಮಾನ ಮಾಡಿಸ್ಕೊಂಡು ಬಂದು ನಿಂತ್ಕೊಂಡು ಇದಕ್ಕೂ ಮೇಲೆ ಏನೋ ಕೆಟ್ಟ ಹೆಸರು ಬೇಕು ನಮ್ಮ ಕುಟುಂಬಕ್ಕೆ. ಹೋಗ ಬಂದ್ಬಿಟ್ಟ. ಅಣ್ಣ, ರೇವತಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಾನು ಮಾಡಿದ ತಪ್ಪು. ನಡು ರೋಡ್ನಲ್ಲಿ ಪಶ್ಚಾತ್ತಾಪದಲ್ಲಿ ಯಾರು ಗತಿ ಇಲ್ದೇನೆ ಬಂದು ನಿಂತಿದ್ಲು ಅಣ್ಣ. ಏನ? ಯಾರು ಗತಿ ಇಲ್ದೆ ಬಂದು ನಿಂತಿದ್ಲ? ನಿಲ್ಬೇಕಣ, ಅವಳು ನಿಲ್ಲೇಬೇಕು. ಯಾಕೆ ಹೇಳು? ಕಟ್ಕೊಂಡಿರೋ ಗಂಡನ್ನ ಅರ್ಧದಲ್ಲೇ ಬಿಟ್ಟೋದವಳವಳು.
ಆ ಪಾಪಕ್ಕೆ ಆ ದೇವ್ರು ಕೊಟ್ಟಿರೋ ಕೂಲಿ ಅದೊಳಗೆ. ಏಯ್, ನೀನ್ ಯಾವನೊಳಗೆ ಹೋಗಿ ಸಹಾಯ ಮಾಡೋದಿಕ್ಕೆ? ಅಲ್ಲ, ನೀನಗೆಷ್ಟು ಸೊಕ್ಕು ಅಹಂಕಾರ ಇದ್ರೆ ನಾವು ಕರೆದ್ರು ನಮ್ ಜೊತೆ ಬರದೆ ಅವಳ ಜೊತೆ ಓದಲ್ಲ. ನನ್ನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಅಲ್ಲ, ಎಲ್ಲಾರನ್ನೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀನಂತ ಹೇಳ್ತೀಯಲ್ಲ, ಇವಾಗ ನನ್ನ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿನಗೆ ಗೊತ್ತಾ? ಗೊತ್ತೇನ ನಿನಗೆ? ಕೃಷ್ಣ, ನಿನ್ನ ಒಂದು ಮಾತು ಕೇಳ್ತೀನಿ. ಮನ್ಸಲ್ಲಿ ಏನು ಮುಚ್ಚಿಡ್ಕೊಳ್ದೆ ಹೇಳು. ನಿನ್ನ ಮನ್ಸಲ್ಲಿ ಇನ್ನೂ ರೇವತಿ ಇದ್ದಾಳ, ಅದಕ್ಕೆ ನೀನ್ ಬೇರೆ ಮದ್ವೆಗೆ ಒಪ್ತಿಲ್ವಾ? ಹೇಳ. ನನಗನ್ನಿಸ್ತಿದೆ ಕಣ, ನೀನು ಅದನ್ನ ಇಟ್ಕೊಂಡೆ ಬೇರೆ ಮದ್ವೆಗೆ ಒಪ್ತಿಲ್ಲ ಅಂತ. ಹೇಳಪ್ಪ, ಮನ್ಸಲ್ಲಿ ಏನೇ ಇದ್ರು ಹೇಳು, ಪರವಾಗಿಲ್ಲ. ಇಲ್ಲ ಇಲ್ಲ ಅಣ್ಣ, ನಿನ್ನನ್ನ ತುಂಬ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಣ್ಣ. ನೀನು ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ. ನನ್ನ ಜೀವನದಲ್ಲಿ ನಾನು ಮನ್ಸಾರೆ ಇಷ್ಟಪಟ್ಟಿರೋ ಹುಡುಗಿ ಅಂದರೆ ಒಬ್ಳು, ಅದೇ ಚಿತ್ರ. ಚಿತ್ರ ಮಾತ್ರ ಅಣ್ಣ. ನನಗೂ ಚಿತ್ರಂಗೂ ಯಾವಾಗ ಮದುವೆ ಮಾತುಕತೆ ಬರೀ ಮಾತುಕತೆಯಾಗಿ ಉಳ್ಕೊಂಡ್ಬಿಡ್ತು, ಅವತ್ತೇ ನಮ್ಮ ಮನಸ್ಸಲ್ಲಿರೋ ಆಸೆನೆಲ್ಲ ನಾನು ತೆಗ್ದಾಕ್ಬಿಟ್ಟೆ ಅಣ್ಣ. ಅಣ್ಣ, ಆಸೆಗಳೆಲ್ಲ ನಿಜ ಅಳ್ಸೋಗ್ಬಿಡ್ತಣ್ಣ. ಪ್ರತಿ ಗಂಡಿಗೂ ತನ್ನ ಹುಡುಗಿ ಹಿಂಗೆ ಇರಬೇಕು, ತನಗೆ ಹೆಂಡತಿಯಾಗಿ ಬರೋಳು ನೋಡಕ್ ಹಿಂಗೆ ಕಾಣಬೇಕು, ನನ್ನನ್ನು ಹಂಗೆ ನೋಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ, ಕನ್ಸೆಲ್ಲ ಕಟ್ಕೊಂಡಿರ್ತಾರೆ. ಆದ್ರೆ ನನಗೆ ನಿಜ ಹೇಳ್ತೀನಿ, ಅದ್ಯಾವ ಬೇಸಿಕ್ ಆಸೆನೋ ಮದುವೆಲಿಲ್ಲ ಅಣ್ಣ. ಈ ಇನ್ಸಿಡೆಂಟ್ ಆದ್ಮೇಲಿಂದ ಎಲ್ಲ ಹೊರಟೋಗ್ಬಿಟ್ಟಿದೆ. ನಿನ್ನ ಹತ್ರ ಓಪನ್ ಆಗಿ ಹೇಳ್ತೀನಿ ಕೇಳು. ರೇವತಿನ ನಾನು ಮನ್ಸಾರೆ ಆಸೆ ಪಟ್ಟು ಮದುವೆ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನಾನು ಮದುವೆ ಆಗಿದ್ದೆ ನಮ್ಮ ಕುಟುಂಬಕ್ಕೋಸ್ಕರ. ಆ ಮದುವೆಲಿ ನನ್ಗೆ ಯಾವ ಆಸೆನೂ ಇರಲಿಲ್ಲ, ಕನಸು ಇರಲಿಲ್ಲ. ಅಣ್ಣ, ನಾನು ರೇವತಿನ ಮದುವೆ ಮಾಡ್ಕೋಬೇಕಾರೆ ನನ್ನ ಮನ್ಸಲ್ಲಿ ಯಾವ ಥರದ ಆಸೆನೂ ಇರಲಿಲ್ಲ ಅಣ್ಣ. ಆದ್ರೂ ಕೂಡ ಒಂದು ಹೆಣ್ಣಿಗೆ ನನ್ನ ಕಡೆಯಿಂದ ದ್ರೋಹ ಆಗ್ಬಾರ್ದು, ಅವಳ ಜೀವನಕ್ಕೆ ನಷ್ಟ ಆಗ್ಬಾರ್ದು ಅಂತ ಸ್ವಲ್ಪನೇ ತಿತ್ಕೊಂಡು ಎಲ್ಲನೂ ಮರ್ತ್ಬಿಟ್ಟು ನನಗೆ ನಾನೇ ಸರಿ ಮಾಡ್ಕೋತಿದ್ದೆ ಅಣ್ಣ. ಅಣ್ಣ, ನಾನು ಏನ್ ಮಾಡಕ್ಕಾಗತ್ತೆ ಹೇಳು? ರೇವತಿಗೆ ಒಳ್ಳೆ ಗಂಡನಾಗಿರ್ಬೋದು. ಅಣ್ಣ, ನಾನು ಪ್ರಯತ್ನ ಪಡ್ಲಿಲ್ವಾ? ಪ್ರಯತ್ನ ಪಟ್ಟೆ, ತುಂಬಾ ಪ್ರಯತ್ನ ಪಟ್ಟೆ. ಎಲ್ಲ ನನ್ನ ಹಣೆ ಬರ ಹಾಳಾಗೋಯ್ತಣ್ಣ. ಅದು ಕೃಷ್ಣ ಅಣ್ಣ, ಒಂದ್ ನಿಮಿಷ ಇರೋಣ. ಇವತ್ತು ನಾನು ಎಲ್ಲ ಹೇಳ್ತೀನಿ, ಕೇಳಿಸ್ಕೊ. ರೇವತಿ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಯಾವುದೇ ಹೆಣ್ಣು ನೋಡಿದ್ರು ನನಗೆ ಯಾವ ಥರದ ಭಾವನೆನೂ ಬರ್ತಿಲ್ಲ ಅಣ್ಣ. ಸತ್ಯವಾಗ್ಲು ಯಾವ ಭಾವನೆನೂ ಬರಲ್ಲ ಅಣ್ಣ. ಅಣ್ಣ, ನನ್ನ ಮನ್ಸು ಹೊಡೆದೋಗಿ ತುಂಬಾ ದಿನ ಆಯ್ತಣ್ಣ. ಮತ್ ಯಾಕಣ್ಣ ಪದೇ ಪದೇ ನೀವು ಅದೇ ಮನ್ಸನ್ನ ಹೊಡಿತಿದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮಾಡಿದ್ದು ತಪ್ಪಾಗಿರ್ಬೋದು. ಇವತ್ತು ನಿಮ್ ಕಣ್ಗೆ ನಾನೇ ಕಂಡ್ರಪ್ಪ ತಪ್ಪಿತಸ್ತ.
ಆದ್ರೆ ನಾನು ಹೇಳ್ತೀನಿ ಕೇಳು, ಇವತ್ಕಾಗ್ಲಿ ಇನ್ಯಾವತ್ಗಾದ್ರೂ ನಾನ್ ತಪ್ಪು ಮಾಡಿಲ್ಲ, ಈ ಕೃಷ್ಣ ತಪ್ಪು ಮಾಡೋದು ಇಲ್ಲ.